ಸಿಟಿ ರವಿ ಪ್ರಯಾಣಿಸ್ತಾ ಇದ್ದಂತ ಕಾರು ಡಿಕ್ಕಿಯಾಗಿ ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ಊರ್ಕೇನಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಂಭವಿಸಿದೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಊರ್ಕೇನಹಳ್ಳಿ ಇದು. ಸೂರೇನಹಳ್ಳಿಯ ಶಶಿಕುಮಾರ್ ಮತ್ತು ಸುನೀಲ್ ಮೃತಪಟ್ಟವರು. ಶೃಂಗೇರಿಯ ಪ್ರವಾಸವನ್ನ ಮುಗಿಸಿ ಅವರು ಊರಿಗೆ ತೆರಳುತ್ತಾ ಇದ್ರು ಸ್ನೇಹಿತರೊಟ್ಟಿಗೆ. ಎರಡು ಕಾರ್ನಲ್ಲಿ 13 ಮಂದಿ ಸ್ನೇಹಿತರು ಪ್ರವಾಸವನ್ನ ಮಾಡ್ತಾ ಇದ್ರು. ಪ್ರವಾಸಕ್ಕೆ ಅಂತ ಹೇಳಿ ತೆರಳಿ ವಾಪಸ್ ಊರಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ನಡೆದಿರುವಂತಹ ಅಪಘಾತ ಇದು. ಮೂತ್ರ ವಿಸರ್ಜನೆಗೆ ಅಂತ ಹೇಳಿ ಕಾರುಗಳನ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ರು. ಈ ಸಂದರ್ಭದಲ್ಲಿ ವೇಗವಾಗಿ ಬಂದಂತಹ ಮತ್ತೊಂದು ಕಾರು ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ಪರಿಣಾಮ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ವೇಗವಾಗಿ ಬಂದಂತಹ ಕಾರ್ನಲ್ಲಿ ಶಾಸಕ ಸಿಟಿ ರವಿ ಇದ್ರು. ಸಿಟಿ ರವಿಗೂ ಕೂಡ ಒಂದಷ್ಟು ಚಿಕ್ಕ ಪುಟ್ಟ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಣ್ಣ ಪುಟ್ಟ ಗಾಯಗಳಾಗಿರುವಂತಹ ಶಾಸಕ ಸಿಟಿ ರವಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಸಿಟಿ ರವಿ ಅವರು ಪ್ರಯಾಣಿಸ್ತಾ ಇದ್ದಂತಹ ಕಾರು ಮತ್ತೊಂದು ಕಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಇಬ್ಬರು ಮೃತಪಟ್ಟಿರುವಂತಹ ಘಟನೆ. ಇನ್ನು ಕಾರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಿಟಿ ರವಿ ಅವರ ಕಾರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮತ್ತೊಂದು ಕಾರಿನಲ್ಲಿ ಅವರನ್ನ ಬೆಂಗಳೂರಿಗೆ ಕಳಿಸುವಂತಹ ಕೆಲಸ ಕೂಡ ಆಯಿತು. ಇನ್ನು ಇಲ್ಲೊಂದು ಗುರುತರವಾದಂತಹ ಆರೋಪ ಕೇಳಿ ಬರ್ತಾ ಇದೆ ಪೊಲೀಸರ ವಿರುದ್ಧ. ಸ್ಥಳ ಮಹಜರನ್ನ ಮಾಡದೆ ಅಲ್ಲಿ ಮೃತದೇಹಗಳನ್ನು ರವಾನಿಸಿದ್ದಾರೆ ಎನ್ನುವಂತಹ ಆರೋಪವನ್ನ ಶಶಿಕುಮಾರ್ ಹಾಗೂ ಸುನೀಲ್ ಅವರ ಸ್ನೇಹಿತರು ಸದ್ಯ ಮಾಡ್ತಾ ಇದ್ದಾರೆ. ಇನ್ನು ಬಡವರ ಜೀವಕ್ಕೆ ಬೆಲೆಯೇ ಇಲ್ವಾ ಶಾಸಕರೇ? ಇಷ್ಟೊಂದು ಉದಾಸೀನ ಯಾಕೆ? ವಿಕ್ರಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಶಾಸಕ ಸಿಟಿ ರವಿ, ವಿಕ್ರಮ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಯಿತು. ಇನ್ನು ಬೆಳಗಿನ ಜಾವ 3:30 ಸುಮಾರಿಗೆ ಸಿಟಿ ರವಿಗೆ ಚಿಕಿತ್ಸೆಯನ್ನ ಕೊಡಲಾಗಿದೆ. ಆದರೆ ಬಡವರ ಜೀವಕ್ಕೇನು ಬೆಲೆನೇ ಇಲ್ವಾ ಅಂತ ಅಪಘಾತ ನಡೆದ ಬಳಿಕ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಶಾಸಕ ಸಿಟಿ ರವಿ ಆಸ್ಪತ್ರೆಗೆ ದಾಖಲಾಗಿದ್ರು. ಸಿಟಿ ರವಿ ಬಡವರ ಜೀವಕ್ಕೆ ಬೆಲೆಯ ಇಲ್ವಾ ಅನ್ನುವಂಥ ಪ್ರಶ್ನೆ ಉಂಟಾಗ್ತಾ ಇದೆ. ಯಾಕಂದ್ರೆ ರಸ್ತೆ ಬದಿಯಲ್ಲಿ ಅವ್ರ ಪಾಡಿಗೆ ಅವರು ಮೂತ್ರ ವಿಸರ್ಜನೆಗೆ ಅಂತ ಹೇಳಿ ವೆಹಿಕಲ್ ಅನ್ನ ನಿಲ್ಲಿಸಿದ್ರಂತೆ. ಈ ಸಂದರ್ಭದಲ್ಲಿ ಏಕಾಏಕಿ ವೇಗವಾಗಿ ಬಂದಂಥ ಕಾರು ಮತ್ತು ಈ ಕಾರಿಗೆ ಬಂದು ಡಿಕ್ಕಿ ಹೊಡೆದಿದೆ. ನೋಡ್ತಾ ಇದ್ದೀವಿ ದೃಶ್ಯದಲ್ಲೇ ಅಪಘಾತಕ್ಕೆ ಈಡಾಗಿರುವಂತಹ ಕಾರಣ ನೋಡ್ತಾ ಇದ್ದೀವಿ. ಮೃತ ದುರ್ದೈವಿಗಳ ಫೋಟೋವನ್ನು ಕೂಡ ನೋಡ್ತಾ ಇದ್ದೀವಿ. ಘಟನಾ ಸ್ಥಳದ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಭೀಕರವಾಗಿ ಅಲ್ಲಿ ಕಾರು ಬಂದು ಡಿಕ್ಕಿ ಹೊಡೆದಿದೆ ಅಂತ. ಡಿಕ್ಕಿ ಹೊಡೆದಂಥ ಪರಿಣಾಮವಾಗಿ ಮೂತ್ರ ವಿಸರ್ಜನೆಗೆ ಅಂತ ಹೇಳಿ ಕೆಳಗಡೆ ಇಳಿದಂಥ ಶಶಿಕುಮಾರ್ ಮತ್ತು ಸುನಿಲ್ ಗೌಡ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಆದರೆ ಬೆಳಗಿನ ಜಾವ 3:30 ಸುಮಾರಿಗೆ ಸಿಟಿ ರವಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಯಿತು ವಿಕ್ರಮ್ ಆಸ್ಪತ್ರೆಯಲ್ಲಿ. ಚಿಕಿತ್ಸೆಯ ನಂತರದಲ್ಲಿ ಅವರಿದ್ದಾರೆ. ಚಿಕಿತ್ಸೆ ಅವರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿತ್ತು, ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಆದರೆ ಬಡವರ ಜೀವಕ್ಕೆ ಇಲ್ಲಿ ಬೆಲೆನೇ ಇಲ್ವಾ ಅಂತ ಸ್ಥಳ ಮಹಜರಾಗಿಲ್ಲ. ಏನಾಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇಲ್ಲ. ಇದೆಲ್ಲದರ ಮಧ್ಯ ಇಬ್ಬರು ಮೃತಪಟ್ಟಿರುವಂಥವರ ಸ್ನೇಹಿತರು ಮಾಡ್ತಾ ಇರುವಂಥ ಆರೋಪ ಏನು ಅಂದರೆ, ಏನು ರೀಸನ್ ಇತ್ತು ಅಲ್ಲಿಂದ ಮೃತದೇಹವನ್ನು ಸಾಗಾಟ ಮಾಡೋದಕ್ಕೆ? ಅಲ್ಲಿ ಸ್ಥಳ ಮಹಜರಾಗಿಲ್ಲ. ಸ್ಥಳ ಮಹಜರ್ ಮಾಡದೆ ಅದು ಹೇಗೆ ಮೃತದೇಹಗಳನ್ನು ರವಾನಿಸಿದ್ರು, ಏನು ಯಾಕೆ ವಿಚಾರಕ್ಕೆ ಅನ್ನುವಂಥ ಮಾತುಗಳನ್ನು ಕೂಡ ಅಲ್ಲಿ ಸ್ನೇಹಿತರು ಹೇಳ್ತಾ ಇದ್ರು. ಇನ್ನು ಸಿಟಿ ರವಿಯವರ ದೃಶ್ಯವನ್ನು ಕೂಡ ನೋಡ್ತಾ ಇದ್ವಿ. ಅಪಘಾತ ನಡೆದಂಥ ಸಂದರ್ಭದಲ್ಲಿ ಸಿಟಿ ರವಿಯವರು ಪ್ರಯಾಣಿಸ್ತಾ ಇದ್ದಂಥ ಕಾರೇ ಅಲ್ಲಿ ಡಿಕ್ಕಿ ಹೊಡೆದಿತ್ತು. ಡಿಕ್ಕಿ ಹೊಡೆದಂಥ ಪರಿಣಾಮವಾಗಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ರು. ಏನೋ ಅಪಘಾತ ಹೇಗೆ ನಡೀತು ಅಂತ ನೋಡ್ತಾ ಹೋದರೆ, ಊರ್ಕೇನಹಳ್ಳಿ ಬಳಿ ಇರುವಂಥ ರಾಷ್ಟ್ರೀಯ ಹೆದ್ದಾರಿ 75 ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಊರ್ಕೇನಹಳ್ಳಿ ಅನ್ನುವಂಥ ಗ್ರಾಮ ಅದು. ಇನ್ನು ಮೃತಪಟ್ಟಿರುವಂಥ ಶಶಿಕುಮಾರ್ ಹಾಗೂ ಸುನಿಲ್ ಗೌಡ ಇಬ್ಬರು ಕೂಡ ಸೂರೇನಹಳ್ಳಿ ಗ್ರಾಮದವರು. ಶೃಂಗೇರಿ ಜೊತೆಗೆ ಬೇರೆ ಬೇರೆ ಕಡೆ ಪ್ರವಾಸವನ್ನು ಮುಗಿಸಿ ವಾಪಸ್ ಬರ್ತಾ ಇದ್ರು. 2 ಕಾರುಗಳಲ್ಲಿ 13 ಸ್ನೇಹಿತರೊಟ್ಟಿಗೆ ಅವರು ಹೋಗಿ ವಾಪಸ್ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಮೂತ್ರ ವಿಸರ್ಜನೆಗೆ ಅಂತ ಹೇಳಿ ಅವರು ಕಾರನ್ನು ನಿಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂಥ ಮತ್ತೊಂದು ಕಾರು, ಅದು ಸಿಟಿ ರವಿಯವರು ಪ್ರಯಾಣಿಸ್ತಾ ಇದ್ದಂಥ ಕಾರು ವೇಗವಾಗಿ ಬಂದು ಡಿಕ್ಕಿ ಹೊಡೆದಂಥ ಪರಿಣಾಮವಾಗಿ ಇಬ್ಬರು ಮೃತಪಟ್ಟಿದ್ದಾರೆ.
ಇನ್ನು ಅಪಘಾತದ ರಭಸ ಎಷ್ಟಿತ್ತು ಅಂತ ಹೇಳಿ ಆ ಕಾರನ್ನ ನೋಡಿದಂಥ ಸಂದರ್ಭದಲ್ಲೇ ಗೊತ್ತಾಗುತ್ತೆ. ಮುಂಭಾಗ ಏನಿದೆ, ಕಾರಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ನಜ್ಜುಗುಜ್ಜಾಗಿರುವಂತಹ ಕಾರಿನ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಅಪಘಾತ ನಡೆದಂತಹ ಸ್ಥಳ ಕೂಡ ನೋಡ್ತಾ ಇದ್ದೀವಿ. ಈ ಕಾರ್ನಲ್ಲಿ ಸಿಟಿ ರವಿಯವರು ಪ್ರಯಾಣಿಸ್ತಾ ಇದ್ರು. ಅವರು ಪ್ರಯಾಣಿಸ್ತಾ ಇದ್ದಂಥ ಕಾರು ಇನ್ನೊಂದು ಕಾರಿಗೆ ಡಿಕ್ಕಿ ಹಾಕಿ ಮೂತ್ರ ವಿಸರ್ಜನೆಗೆ ಅಂತ ಹೇಳಿ ಇಳಿದಂಥ ಶಶಿಕುಮಾರ್ ಹಾಗೆ ಸುನಿಲ್ ಗೌಡ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಇನ್ನು ಸಿಟಿ ರವಿಯವರ ಕಾರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜೊತೆಗಿದ್ದಾರೆ. ಮಹೇಶ್, ಸದ್ಯ ಸಿಟಿ ರವಿಯವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗಿತ್ತು. ಅವರ ಕಾರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ದೂರು ದಾಖಲಾಗಿದೆ. ಯಾವ ರೀತಿಯಾದಂತಹ ದೂರದು, ಏನ್ ನಡೀತಾ ಇದೆ ಅಲ್ಲಿ ಮಹೇಶ್? ಹೌದು ಆನಂದ್, ಸದ್ಯ ಏನು ಕುಣಗಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಈಗ ಸದ್ಯ ದಾಖಲಾಗಿರುವಂತದ್ದು. ಒಟ್ಟು ಏನು ರಾಮನಗರದಿಂದ 13 ಯುವಕರು ಪ್ರವಾಸಕ್ಕಂತ ಹೋಗಿರ್ತಾರೆ. ಏನು 2 ತಿಂಗಳ ಹಿಂದೆ ಶೃಂಗೇರಿ, ಹೊರನಾಡು ಸೇರಿದಂತೆ ಹಲವು ಪುಣ್ಯಕ್ಷೇತ್ರನ ನೋಡ್ಕೊಂಡು ಸದ್ಯ ಕಳೆದ ರಾತ್ರಿ ವಾಪಸ್ ಆಗ್ತಾ ಇರ್ತಾರೆ. ಒಂದು ಆ ಸ್ಕಾರ್ಪಿಯೋ ಮತ್ತೆ ಸ್ವಿಫ್ಟ್ ಕಾರ್ನಲ್ಲಿ ವಾಪಸ್ ಬರ್ತಾ ಇರ್ತಾರೆ. ಈ ವೇಳೆ ಏನು ಕುಣಗಲ್ನ ಹೈವೇ ಒಂದರಲ್ಲಿ ಏನೋ ಒಂದು ಪಕ್ಕದಲ್ಲಿ ನಿಲ್ಸಿ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ. ಅಂದ್ರೆ ಒಟ್ಟು 13 ಜನ ಇರ್ತಾರೆ. ಆದ್ರೆ ಒಂದು ಕಾರು ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ, ಇನ್ನೊಂದು ಕಾರು ಏನು ಕನಕಪುರಕ್ಕೆ ಹೋಗ್ಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಒಟ್ಟು 13 ಜನರಲ್ಲಿ ಅದ್ಲು ಬದಲು ಮಾಡ್ತಾ ಇರ್ಬೇಕಾದ್ರೆ ನಿಲ್ಸ್ಬಿಟ್ಟು ಒಂದು ಮೂತ್ರ ವಿಸರ್ಜನೆ ಕೂಡ ಮಾಡ್ತಾ ಇರ್ತಾರೆ. ಈ ವೇಳೆ ಏಕಾಏಕಿ ಮಾಜಿ ಸಚಿವರಾದಂತ ಮತ್ತೆ ಏನು ಸದ್ಯ ಬಿಜೆಪಿ ಶಾಸಕರಾಗಿರುವಂತಹ ಸಿಟಿ ರವಿ ಕಾರು ವೇಗವಾಗಿ ಬರುತ್ತಂತೆ. ಈ ವೇಳೆ ವೇಗವಾಗಿ ಬಂದಂತ ಹಿನ್ನೆಲೆಯಲ್ಲಿ ಅದನ್ನ ಏಕಾಏಕಿ ಒಂದು ಡಿಕ್ಕಿ ಹೊಡೆದು ಮತ್ತೆ ಅಲ್ಲಿ ಮುಂದೆ ನಿಂತಿರುವಂತ ಇಬ್ಬರು ಯುವಕರ ಮೇಲೆ ಏನು ಡಿಕ್ಕಿ ಹೊಡುತ್ತೆ. ಅಂದ್ರೆ ಅಲ್ಲೇ ಸ್ಥಳದಲ್ಲೇನೆ ಸುನಿಲ್ ಮತ್ತೆ ಶಶಿಕುಮಾರ್ ಅಲ್ಲೇನೆ ಸಾವನ್ನಪ್ತಾರೆ. ಇನ್ನು ಉಳಿದಂತ ಯುವಕರಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂತದ್ದು. ಈ ವೇಳೆ ಹಲವು ಬಾರಿ ಏನೋ ಸುಮಾರು ಒಂದು 10 ರಿಂದ 15 ನಿಮಿಷಗಳ ಮಾತಿನ ಚಕಮಕಿ ಕೂಡ ನಡೀತೆ. ಅಂದ್ರೆ ಗೋಲಾಟ ಕೂಡ ನಡೀತೆ. ಅಂದ್ರೆ ಯುವಕರು ಕೂಡ ನೋಡ್ಕೊಂಡ್ ಬರೋದಲ್ವ ಸರ್, ಈ ರೀತಿ ಮಾಡಿದ್ರೆ ಹೆಂಗ್ ಸರ್ ಅಂತ ಹೇಳಿ ಈಗ ಸ್ಪಾಟ್ ಅಲ್ಲೇ ಆಗ್ತಾರೆ. ಅಂದ್ರೆ ಏನು ಸಣ್ಣ ಪುಟ್ಟ ಗಾಯ ಆಗಿ ಆಸ್ಪತ್ರೆ ಅಡ್ಮಿಟ್ ಆಗಿ ಏನೋ ಚಿಕಿತ್ಸೆ ಪಡ್ಕೊಂಡ್ರೆ ಬದುಕಿ ಉಳಿದಿದ್ರೆ ಏನೋ ಪರವಾಗಿಲ್ಲ. ಆದ್ರೆ ಏಕಾಏಕಿ ಏನು ಫಾರ್ಚುನರ್ ಕಾರ್ ಗುದ್ದಂತ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇನೆ ಇಬ್ಬರು ಸಾವನ್ನಪ್ತಾರೆ. ಇದನ್ನ ಇವರ ಗೋಲಾಟ ಏನೋ ಅಂದ್ರೆ ಅವ್ರ ಆಕ್ರಂದನ ಮುಗಿಲಿ ಮುಡ್ತದೆ ಅಂತ ಹೇಳ್ಬೋದು. ಈ ವೇಳೆ ನಾನೇನ್ ಇಲ್ಲಿಂದ ಓಡೋಗಿದ್ದೀನ, ಇಲ್ಲೇ ಇದ್ದೀನಲ್ವಾ ಅಂತ ಹೇಳಿ ಅವರು ಕೂಡ ಒಂದು ಏನೋ ಯುವಕರಿಗೆ ಹೇಳ್ತಾರೆ, ಏನು ಸಿಟಿರವರು ಕೂಡ ಇಲ್ಲೇ ಇರ್ತೀನಿ ನಾನು ಅಂತ ಹೇಳಿ. ಈ ಕೂಡಲೇ ಪೊಲೀಸರು ಕೂಡ ಮಾಹಿತಿ ನೀಡ್ತಾರೆ. ಅಂದ್ರೆ ಅದಕ್ಕೂ ಮುಂಚೆನೆ ಏನು ಸ್ಥಳದಲ್ಲಿ ಇದ್ದಂತ ಯುವಕರು ಆಂಬುಲೆನ್ಸ್ಗೆ ಫೋನ್ ಮಾಡ್ತಾರೆ. ಅಂದ್ರೆ ಏನಾದ್ರೂ ಉಳಿಸ್ಕೊಬೋದ ಅಂತ ಪ್ರಯತ್ನ ಕೂಡ ಮಾಡ್ತಾರೆ. ಆದ್ರೆ ಆಂಬುಲೆನ್ಸ್ ಬರೋಷ್ಟೊಳಗಡೆನೆ ಏನು ಕಾರು ಗುದ್ದಂತ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಇಬ್ರು ಸಾವನ್ನಪ್ತಾರೆ. ಈ ಬಳಿಕ ಏನು ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಆದ್ರೆ ಒಂದು ಏನು ಎಫ್ಐಆರ್ ಆಗಿದ ಏನು ಮುಂಚೆನೆ ಒಂದು ಬಾಡಿನ ಶಿಫ್ಟ್ ಮಾಡ್ತಾರೆ. ಅಂದ್ರೆ ಅವರನ್ನ ಅಲ್ಲಿಂದ ಜಾಗ ಖಾಲಿ ಮಾಡುವಂತ ಏನು ಪೊಲೀಸರು ಕೂಡ ಅಲ್ಲಿಂದ ಅವರನ್ನ ಬೆಂಗಳೂರಿಗೆ ಇಮಿಡಿಯೇಟ್ ಆಗಿ ಬೇರೆ ಒಂದು ಕಾರನ್ನ ಅರೇಂಜ್ ಮಾಡಿಸಿ ವಾಪಸ್ ಕಳಿಸ್ತಾರೆ. ಅಂದ್ರೆ ಸದ್ಯ ಏನು ಫಾರ್ಚುನರ್ ಕಾರ್ ನಜ್ಜುಗುಜ್ಜಾಗಿದೆ. ಅದನ್ನ ಈಗ ಸದ್ಯ ಪೊಲೀಸ್ ಠಾಣೆಗೆ ಕರೆ ತಂದಿರುವಂತದ್ದು. ಆ ಸಿಟಿ ರವರಿಗೆ ಏನು ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಗೆ ಏನೋ ಈಗ ಕಳಿಸಿರುವಂತದ್ದು. ಅಂದ್ರೆ ಅಲ್ಲಿ ಒಂದು ಚಿಕಿತ್ಸೆ ಪಡಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಅಂದ್ರೆ ಇಲ್ಲಿ ಇರುವಂತ ಯುವಕರಿಗೆ ಸಣ್ಣ ಪುಟ್ಟ ಗಾಯ ಆಗಿ ಅದರಲ್ಲೂ ಪ್ರಮುಖವಾಗಿ ಇಬ್ಬರು ಸಾವನ್ನಪ್ಪಿದ್ರು ಕೂಡ ಯಾವುದೇ ರೀತಿ ಒಂದು ಏನು ಕರುಣೆ ತೋರೋದಿಲ್ಲ. ಅವ್ರಿಗೆ ಸಮಾಧಾನ ಪಡಿಸೋದಲ್ಲ. ಅಂದ್ರೆ ಇದುವರೆಗೂ ಕೂಡ ಇರಬೇಕಾಗಿತ್ತು, ಏನು ಇಲ್ಲಿ ಮಾರ್ಚರಿ ಬರ್ಬೇಕಾಗಿತ್ತು, ಮತ್ತೆ ಅವ್ರ ಸಂಬಂಧಿಕರಿಗೆ ಸಮಾಧಾನ ಹೇಳುವಂತ ಪ್ರಯತ್ನ ಕೂಡ ಮಾಡ್ಬೇಕಾಗಿತ್ತು. ಆದ್ರೆ ಇದು ಯಾವುದೇ ರೀತಿ ಮಾಡಿಲ್ಲ. ಈ ಒಂದು ವಿಚಾರಕ್ಕೇನೆ ಈಗಾಗಲೇ ಯುವಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ನಾವು ಘಟನೆ ನಡೆದ ಕೂಡಲೇ ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ, ಪೊಲೀಸರು ಕರೆ ಮಾಡೋದಾಗ್ಲಿ ಅಥವಾ ನಮ್ಗೆ ಒಂದು ಸಾಂತ್ವನ ನೀಡೋದಾಗ್ಲಿ ಯಾವುದೇ ರೀತಿ ಮಾಡಿಲ್ಲ. ಇದು ಒಂದು ಸಿಟಿ ರವಿರವರದ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಮತ್ತೊಂದು ಕಡೆ ಈಗಾಗಲೇ ಅವ್ರ ಸಂಬಂಧಿಕರು ಕೂಡ ಏನು ಮಾಹಿತಿ ಇರುವಂತದ್ದು, ಸಂಬಂಧಿಕರು ಈಗಾಗಲೇ ಕುಣಗಲ್ನತ್ತ ದಾಳಿ ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಕಳೆದ ರಾತ್ರಿ ನಡೆದಂತ ಒಂದು ಅಪಘಾತ ಸಿಟಿ ಒಂದು ಕರುಣೆ ತೋರಿಸಬಹುದಾಯಿತು. ಆದ್ರೆ ಅವರಿಗೆ ಯಾವುದೇ ರೀತಿ ಸಾಂತ್ವನ ಹೇಳಿಲ್ಲ. ಪ್ರಮುಖವಾಗಿ ಇದುವರು ಕೂಡ ಇದ್ದು ಮುಂದೆನೆ ಒಂದು ದೂರು ದಾಖಲೆ ಮಾಡೋದಾಗ್ಲಿ ಅಥವಾ ಏನು ಇನ್ನೂ ಉಳಿದಂತ ಯುವಕರಿಗೆ ಹೆಚ್ಚು ಕಡಿಮೆ ಆದಂತ ಸಂದರ್ಭದಲ್ಲಿ ಅವರೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಬಹುದಾಯ್ತು. ಆದ್ರೆ ಅವರು ಒಂದು ಶಾಸಕರಾಗಿ ತಮ್ಮ ಕರ್ತವ್ಯನ ಮೇರೆಯದೇನೆ ಏನು ಅವರನ್ನ ನುಜ್ಜುಗುಜ್ಜಾದಂತ ಒಂದು ಕಾರಣ ಬಿಟ್ಟು ಈಗ ಬೆಂಗಳೂರಿಗೆ ಹೋಗಿರುವಂತದ್ದು. ಆನಂದ್, ಧನ್ಯವಾದ ಮಹೇಶ್ ಮಾಹಿತಿಗಾಗಿ. ಇವಿಷ್ಟು ವಿಚಾರವನ್ನು ನಮ್ಮ ಪ್ರತಿನಿಧಿ ಮಹೇಶ್ ಹೇಳ್ತಾ ಇದ್ರು. ವಿಚಾರ ಏನಾಗಿದೆ ಅಂತ ಹೇಳ್ತಾ ಹೋದರೆ, ಅಪಘಾತ ನಡೆದಂತಹ ಸ್ಥಳದಲ್ಲಿ ಇನ್ನೂ ಕೆಲವೊಂದು ಯುವಕರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿತ್ತು. ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ಸಾಧ್ಯತೆ ಕೂಡ ಅಲ್ಲಿತ್ತು. ಅಂದ್ರೆ ಸಾಧ್ಯತೆಗಳಿದ್ವು. ಅವರನ್ನು ಸಿಟಿ ರವಿಯವರು ತೆರಳುವಂತಹ ಕಾರ್ನಲ್ಲೇ ಕರೆದುಕೊಂಡು ಹೋಗಬೇಕಿತ್ತು. ಆದರೆ ಆ ಕೆಲಸ ಆಗಲಿಲ್ಲ. ಸಿಟಿ ರವಿಯವರನ್ನ ಮಾತ್ರ ಬೇರೆ ಕಾರ್ನಲ್ಲಿ ಕಳಿಸಿಕೊಡಲಾಗಿದೆ. ಇದ್ಯಾವ ನ್ಯಾಯ ಅನ್ನುವಂಥ ವಿಚಾರವನ್ನು ಅಲ್ಲಿರುವಂತಹ ಕೆಲವೊಂದಷ್ಟು ಯುವಕರು ಕೇಳ್ತಾ ಇರೋದು. ಏನೋ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ವಿ, ಸಿಟಿ ರವಿಯವರಿಗೂ ಚಿಕ್ಕ ಪುಟ್ಟ ಗಾಯಗಳಾಗಿದೆ. ಈ ಸಂದರ್ಭದಲ್ಲಿ ಜನ ಅಲ್ಲಿ ಕೇಳ್ತಾರೆ ಏನು ವಿಚಾರ ಅಂತ ಹೇಳಿ. ಅದಕ್ಕೂ ಕೂಡ ಸಮಜಾಯಿಷಿ ಕೊಡುವಂತ ಕೆಲಸವನ್ನ ಸಿಟಿ ರವಿ ಮಾಡ್ತಾರೆ. ಆದ್ರೆ ಸದ್ಯ ಆನ್ಸರ್ ಮಾಡಿ ಸರ್, ಆನ್ಸರ್ ಮಾಡಿ ಸರ್. 2 ಜೀವ ಬೇಗ ಕೊಡ್ತಾರೆ. ಅವ್ರು ಹೇಳ್ತಾರೆ ನಿಮ್ಮವ್ರು ಎಲ್ಲಿ ಅಡ್ರೆಸ್ ಕರೆದಿ ಸರ್, ಬನ್ನಿ ಸರ್,
ಗೊತ್ತಿಲ್ಲ ಸರ್ ನಿಮ್ಗೆ, ನಗ್ತೀರಾ ಸರ್ ಕೇಳಿದ್ರೆ? ಎರಡು ಜೀವಕ್ಕೆ ಬೆಲೆ ಇಲ್ಲ ಸರ್ ನಿಮ್ಗೆ? ಸರ್ ಜೀವನ ಬೆಲೆ ಸರ್. ನಿಮಿಷ ಸರ್, ಒಂದ್ ನಿಮಿಷ ಇರಿ. ಸರಿಯಾಗಿ ಬಂದು ನಿಂತಿದ್ದವ್ರಿಗೆ ನಿಂತಿದ್ದ ಗಾಡಿ ಕೊಡ್ತೀರ ಹೆಂಗ್ ಸರ್ ನೀವು? ಹೇಳಿ ಸರ್, ಮಾತಾಡ್ರಿ. ಅಲ್ಲ ನಿಂತಿರೋ ಗಾಡಿ ರೇ ಜಾಸ್ತಿ ಮಾತಾಡ್ತಿರಲ್ಲ. ನಿಂತಿರೋ ಗಾಡಿ ರೇ ನಿಮ್ದು, ನಮ್ದು. ನಿಂತಿರೋ ಗಾಡಿ ಅಲ್ಲಿ ನಿಂತಿದ್ದೀರಿ, ನಾವು ಅಲ್ಲೇ ನಿಂತಿದೀವಿ. ಬಂದ್ ಇಬ್ರು ಹೊಡ್ಕೊಂಡು ಗಾಡಿ ಹೊಡ್ಕೊಂಡ್ಬಂದ್ರಿ, ನಮ್ ಕಾಲ್ಗೆಲ್ಲ ಬಿಡ್ದವ್ರಿ. ಒಬ್ರು ಕಾರ್ ಈ ಗಾಡಿ ರೀ ಇಲ್ಲಿ ನೋಡಿ, ಇಲ್ಲಿದ್ರೆ ಸಿಟಿ ರವಿ ಸರ್ ಇವರೇ MLA ಇದಾರಲ್ಲ, ಸಿಟಿ ರವಿ ಅವರು, ಇವ್ರದೇ ಕಾರು. ಹೌದಾ? ನನಗೇನು ಇಲ್ಲ, ನೀವು ಓಡೋಗಿದ್ದೀನ ಸರ್? ಇಲ್ಲ ಸರ್, ಎಲ್ಲ ಫೋನ್ ಮಾಡ್ತೀನಿ ಸುಮ್ಮನೆ ಸರ್. ವಿಡಿಯೋ ಮಾಡಿ ಸರ್, ಎಲ್ಲ ಮಾಡಿ ಸರ್, ಅಪ್ಲೋಡ್ ಮಾಡಿ ಸರ್ ಎಲ್ಲ ಕಡೆ. ಈಗ ಮಾತಾಡಪ್ಪ. ಬರೀ ಎಲ್ಲೂ ಹೋಗಲ್ಲಪ್ಪ, ಏನಿದ್ರು ಬಿಡಪ್ಪ. ಎಲ್ಲಿಗೆ ಹೋಗಲ್ಲ ಬಿಡಪ್ಪ. ಆಯ್ತಿರಪ್ಪ, ಯಾಕೆ ಗೊತ್ತಾರಿ ಸರ್? ಸತ್ತಿರ ಬೆಲೆ ಇಲ್ವಾ ಸರ್? ಇಲ್ಲಿ ಜೀವಕ್ಕೆ ಬೆಲೆ ಇಲ್ವಾ? ವಿಚಾರವನ್ನ ನೋಡ್ತಾ ಇದ್ವಿ. ಸಿಟಿ ರವಿ ಅಲ್ಲಿ ಇದ್ರು, ಅವರು ಒಂದಷ್ಟು ಉತ್ತರವನ್ನ ಕೊಡ್ತಾ ಇದ್ರು. ಎಲ್ಲಿಗಾದ್ರೂ ಓಡ್ ಹೋಗ್ತೀನ, ಇಲ್ಲೇ ಇದೀನಲ್ಲಪ್ಪ, ಬಿಡಪ್ಪ, ಯಾಕಪ್ಪ ವಿಡಿಯೋ ಮಾಡ್ತಾ ಇದೀಯಾ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಆದರೆ ಅಲ್ಲೇ ಇದ್ದಂಥ ಈ ಮೃತಪಟ್ಟಂಥವರ ಸ್ನೇಹಿತರು ಪ್ರಶ್ನೆಗಳನ್ನು ಕೇಳ್ತಾರೆ. ನಿಂತಿದ್ದ ಕಾರ್ ನಮ್ಮದು, ಅದು ಹೇಗೆ ಬಂದು ಗುದ್ದಿದ್ರಿ? ಈ ಎರಡು ಜೀವಕ್ಕೆ ಬೆಲೆ ಇಲ್ವಾ? ಏನು ಹೇಳದೆ ಕೇಳದೆ ಹೋಗ್ತಾ ಇದ್ದೀರಿ? ನಾವು ಯಾರು ಬರ್ತಾರೆ, ಏನಾಗಿದೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಗ್ತಾ ಇದ್ದೀರಿ. ಇವೆಲ್ಲ ವಿಚಾರ ಹೇಗೆ? ನೀವೊಬ್ಬರು ಶಾಸಕರಾಗಿ ನೀವು ಏನೆಲ್ಲ ಮಾಡಬೇಕು, ಹೀಗಿದ್ರೂ ನೀವು ನಗ್ತಾ ಇದ್ದೀರಲ್ಲ, ಇದು ಸರಿನಾ ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ಕೇಳ್ತಾ ಇದ್ರು ಸ್ನೇಹಿತರು.